ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಬಗ್ಗೆ ಪೂರ್ಣ ಮಾಹಿತಿನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಾವು ರೀಸೆಂಟ್ ಆಗಿ ಪೂಜೆನ ಬಂದಿರೋಂಥದ್ದು ಸರ್ಪ ಸಂಸ್ಕಾರ ಪೂಜೆದು. ಹಾಗಾಗಿ ಆ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಷ್ಟೇ ಪ್ರಿಪೇರ್ ಆಗಿ ಹೋಗಿದ್ರು ಕೆಲವೊಂದು ಟೈಮಲ್ಲಿ ಸಮಸ್ಯೆಗಳು ಆಗ್ಬಿಡ್ತವೆ. ಹಾಗಾಗಿ ಯಾರಿಗಾದ್ರೂ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಬೇಕು ಅನ್ಕೊಂಡವ್ರಿಗೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಕೊನೆ ತನಕನೂ ವಿಡಿಯೋನ ವಾಚ್ ಮಾಡಿ. ಫಸ್ಟ್ಗೆ ನಾನು ಯಾವುದನ್ನು ಬಿಡಬಾರ್ದು ಅಂತೇಳಿ ಕೆಲವೊಂದಷ್ಟನ್ನ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಪೂಜೆ ಮಾಡಿಸ್ಬೇಕು ಅಂದ್ರೆ ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಆ ತರ ಎಲ್ಲಾನು ಪೂರ್ತಿಯಾಗಿ ಡೀಟೇಲ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿರೋಂಥದ್ದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಇದು ಸರ್ಪ ಸಂಸ್ಕಾರ ಪೂಜೆನ ಯಾಕೆ ಮಾಡಿಸ್ಬೇಕು ಅಂತ ಫಸ್ಟು. ಆದರೆ ಈಗ ಪೂಜೆ ಮಾಡಿಸ್ಬೇಕು ಅಂದ ತಕ್ಷಣ ಸುಮ್ಮನೆ ಮಾಡಿಸೋದಲ್ಲ. ಸರ್ಪ ಸಂಸ್ಕಾರ ಪೂಜೆ ಏನಕ್ಕೆ ಮಾಡಿಸ್ಬೇಕು, ಏನು ದೋಷ ಇದೆ, ಎಲ್ಲಾದರೂ ಕೇಳಿದ್ರಾ, ಆ ಥರದ್ದೆಲ್ಲ ವಿಚಾರಿಸ್ಕೋಬೇಕಾಗುತ್ತೆ. ಅಂತಂದ್ರೆ ನಿಮ್ಮ ಜಾತಕದಲ್ಲಿರ್ಬೋದು ಅಥವಾ ಬೇರೆ ಅದು ಸರ್ಪ ಸಂಸ್ಕಾರ ದೋಷ ಅನ್ನೋದು ಅಂದ್ರೆ ಸರ್ಪ ದೋಷ ಅನ್ನೋದು ವಂಶ ಪಾರಂಪರ್ಯವಾಗಿ ಕ್ಯಾರಿ ಆಗ್ತಾ ಹೋಗುತ್ತಂತೆ. ನಾವೇ ಮಾಡಿರ್ಬೇಕು ಅಂತಲ್ಲ, ನಾವೇ ಸಾಯಿಸಿರ್ಬೇಕು, ನಾವೇ ಇದನ್ನ ಮಾಡಿರ್ಬೇಕು ಅಂತಲ್ಲ. ನಮ್ಮ ತಾತ, ಅವ್ರ ತಾತ, ಅವ್ರ ಮುತ್ತಾತ, ಹಂಗೆ ವಂಶ ಪಾರಂಪರ್ಯವಾಗಿ ಇದು ಕ್ಯಾರಿ ಆಗುತ್ತಂತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ರು ಒನ್ ಟೈಮ್ ಆದ್ರೂ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ದೋಷ ಇರ್ಲಿ ಬಿಡ್ಲಿ ಏನು ತೊಂದರೆ ಇಲ್ಲ ಮಾಡಿಸೋದ್ರಿಂದ. ಒಂದ್ಸಲ ಮಾಡಿಸಿದ್ರೆ ಒಳ್ಳೇದು ಅಂತಾರೆ. ಅಂದ್ರೆ ಮನೇಲಿ ಏನಾದ್ರೂ ಆರ್ಥಿಕ ಸಮಸ್ಯೆ ಇರ್ಬೋದು, ಚರ್ಮ ರೋಗ ಸಮಸ್ಯೆ ಇರ್ಬೋದು, ಅಥವಾ ಜಗಳ ಇರ್ಬೋದು, ಕಿರಿಕಿರಿ ಇರ್ಬೋದು, ಎಷ್ಟೇ ದುಡಿದ್ರು ನಿಲ್ತಾ ಇಲ್ಲ ಅನ್ನೋದಿರ್ಬೋದು. ಈ ತರದ್ ಏನಾದ್ರೂ ಸಮಸ್ಯೆ ಇದ್ದಾಗ ಒನ್ ಟೈಮು ಎಲ್ಲಾದ್ರೂ ವಿಚಾರಿಸ್ಬಿಟ್ಟು ಮಾಡಿಸಿದ್ರೆ ಒಳ್ಳೇದು. ಈಗ ನಾವು ಸರ್ಪ ಸಂಸ್ಕಾರ ಪೂಜೆ ಯಾಕೆ ಮಾಡಿಸ್ಬೇಕು ಅಂತ ಗೊತ್ತಾಯ್ತು. ಮನೆಯ ಅಭಿವೃದ್ಧಿಗೋಸ್ಕರ ಅಂತ, ಎಲ್ಲರ ಆರೋಗ್ಯ ಅಭಿವೃದ್ಧಿ, ಮನೆ ಅಭಿವೃದ್ಧಿಗೋಸ್ಕರ. ಇನ್ನ ಎಲ್ಲಿ ಮಾಡಿಸ್ಬೇಕು ಅನ್ನೋದಾದ್ರೆ ಎಲ್ಲಾ ಕಡೆನೂ ನಾವು ಮುಂಚೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡಿಸಿದ್ವಿ. ಅದು ಅಷ್ಟು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅದು ಎಲ್ಲಿ ಮಾಡಿಸ್ಬೇಕು ಅಂತ ಇರುತ್ತೋ ಅಲ್ಲೇ ಮಾಡಿಸ್ಬೇಕಂತೆ. ಬೇರೆ ಕಡೆ ಎಲ್ಲ ನಿಯರ್ ಬೈ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾರೆ, ಬಟ್ ಅದು ಯಾವುದು ವರ್ಕ್ ಆಗಲ್ಲ ಫ್ರೆಂಡ್ಸ್. ಮೇನು ಕುಕ್ಕೆಲೆ ಹೋಗಿ ನಾವು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ನನ್ನನ್ನು ಕೇಳಿದ್ರೆ 100% ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸಿದ್ರೇನೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನ ಯಾಕೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಅನ್ನೋದು ಗೊತ್ತಾಯ್ತು. ಹೇಗ್ ಮಾಡಿಸ್ಬೇಕು, ಅದ್ರ ಪ್ರೊಸೀಜರ್ ಏನಿರುತ್ತೆ ಅಂತ. ಇದು ಬಂದ್ಬಿಟ್ಟು ನಾವು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅನ್ನೋದಾದ್ರೆ 2 ತಿಂಗಳು ಮುಂಚಿತವಾಗ್ಲೇನೆ ಟಿಕೆಟ್ ಬುಕ್ ಮಾಡ್ಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕು. ಅಲ್ಲಿ ಹೋಗಿ ಸಹ ತಗೋಬಹುದು, ಬಟ್ ತುಂಬಾ ಕಡಿಮೆ ಅಲ್ಲಿ ಸಿಗುವಂತದ್ದು. ಅದಲ್ಲದೆ ತುಂಬಾನೇ ಒಂದ್ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ. ಅಲ್ಲಿ ಹೋಗಿ ತಗೊಳ್ಳೋದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನನ್ಗೆ. ನಾವು ಅಂದ್ಬಿಟ್ಟು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದಂಥದ್ದು. 2 ತಿಂಗಳು ಮುಂಚಿತವಾಗ್ಲೇನೆ ಬುಕ್ ಮಾಡ್ಕೋಬಹುದು. ಇನ್ನ ಡೇಟು ಅಂದ್ರೆ ಹೆಣ್ಮಕ್ಳದೆಲ್ಲ ಸ್ವಲ್ಪ ಮಂತ್ಲಿ ಪೀರಿಯಡ್ ಇದಿರುತ್ತಲ್ವಾ, ಅದನ್ನೆಲ್ಲ ನೋಡ್ಕೊಬಿಟ್ಟು ಬುಕ್ ಮಾಡ್ಕೊಳ್ಳೋದು ಒಳ್ಳೇದು, ಡೇಟ್ ನೋಡ್ಬಿಟ್ಟು. ಇನ್ನ ಬುಕ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಯಾವ ರೀತಿ ಮಾಡೋದು, ರೂಮ್ದು, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ಇಲ್ಲ ಸಾಧ್ಯವಾದ್ರೆ ಲಾಸ್ಟ್ ಅಲ್ಲಿ ಯಾವ ರೀತಿ ಬುಕ್ ಮಾಡೋದು ಅನ್ನೋದನ್ನ ಹೇಳ್ತೀನಿ, ಆಯ್ತಾ. ಇನ್ನು ಪೂಜೆ ವಿಧಿವಿಧಾನ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಾನು ರೀಸೆಂಟ್ ಆಗಿ ಮಾಡಿಸ್ಕೊ ಬಂದಿದ್ದಲ್ವಾ, ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಂದ್ರೆ ದೇವಸ್ಥಾನ ಅಲ್ಲಿ ಸರ್ಪ ಸಂಸ್ಕಾರ ಯಾಗ ಶಾಲೆ ಇರ್ಬೋದು, ಅದೆಲ್ಲಾನು. ವಿಡಿಯೋ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಹಿಂದಿನ ವಿಡಿಯೋನ ವಾಚ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಯಾವುದೇ ವಿಡಿಯೋದು ಕ್ಲಿಪ್ಪಿಂಗ್ ಆಗ್ತಾ ಇಲ್ಲ. ಡೀಟೇಲ್ಸ್ ಮಾತ್ರ ತಿಳಿಸ್ತಾ ಇದ್ದೀನಿ ಅಷ್ಟೇ. ದೇವಸ್ಥಾನದ್ದು ವಿಡಿಯೋಸ್ ಯಾವುದನ್ನು ಶೇರ್ ಮಾಡ್ತಾ ಇಲ್ಲ, ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಪೂಜೆ ಮಾಡಿಸೋದಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ರೆ ಪೂಜೆ ಮಾಡಿಸೋದಕ್ಕಿಂತ ಮುಂಚಿತವಾಗ್ಲೇನೆ 1 ವೀಕ್ ನಾವು ನಾನ್ ವೆಜ್ ನ ತಿನ್ಬಾರ್ದು. ಹಾಗಾಗಿ ನಾನ್ ವೆಜ್ ತಿಂದೇನೆ 1 ವಾರ ಮುಂಚಿತವಾಗೇನೆ ಇರ್ಬೇಕು. ಪೂಜೆ ಮಾಡ್ಸಾದ್ಮೇಲೆ ನಾವು ಮತ್ತೆ ತಿನ್ನಂಗಿಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್. ನಮ್ಗೆ 12 ದಿನ ಹೇಳಿದ್ರು ಪೂಜೆ ಆದ್ಮೇಲೆ. 12 ದಿನ ಈರುಳ್ಳಿ, ಬೆಳ್ಳುಳ್ಳಿ. ಒಬ್ಬೊಬ್ರು 3 ದಿನ ಹೇಳ್ತಾರಂತೆ, ಒಬ್ಬೊಬ್ರು 9 ದಿನ. ಬಟ್ ನಾವು ಪೂಜೆ ಮಾಡಿಸಿದ್ವಲ್ಲ ಪುರೋಹಿತರು, ಅವ್ರು ಬಂದ್ಬಿಟ್ಟು ನಮ್ಗೆ 12 ದಿನ ತಿನ್ನಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು 12 ದಿನ ನಾನ್ ವೆಜ್ ನ ಈರುಳ್ಳಿ, ಬೆಳ್ಳುಳ್ಳಿ ಯಾವ್ದನ್ನು ಬಳಸದೆ ಅದೇ ರೀತಿಯಾಗಿ ಅಡ್ಗೆ ಮಾಡಿದ್ದೆ. ಒಂದು ನಿಜ ಹೇಳ್ಬೇಕಂದ್ರೆ ನಾವು ಬೇರೆ ಟೈಮಲ್ಲಿ ಒಂದ್ ಈರುಳ್ಳಿ ಇಲ್ಲ, ಒಂದ್ ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಅಡ್ಗೆನೆ ಮಾಡಲ್ಲ ಫ್ರೆಂಡ್ಸ್, ನಿಜವಾಗ್ಲು. ಆ ಟೈಮಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಬಳಸ್ತೇನೆ ಎಷ್ಟು ರುಚಿಯಾಗಿತ್ತು ಗೊತ್ತಾ. ಸಾಂಬಾರ್ ಇರ್ಬೋದು, ಟಿಫನ್ ಇರ್ಬೋದು, ಎಲ್ಲಾನು ಒಂದ್ 12 days ಹಂಗೇನೆ ಮ್ಯಾನೇಜ್ ಮಾಡಿದೀನಿ ಈರುಳ್ಳಿ, ಬೆಳ್ಳುಳ್ಳಿ ಬಳಸದೆ.
ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಅದು ಒಂದು ಕಲಿತೆ ಅಂತಾನೆ ಹೇಳ್ಬೋದು. ಒಂದು ವಸ್ತು ಇಲ್ಲ ಅಂದ್ರೂ ಅಡಿಗೆ ಟೇಸ್ಟಿಯಾಗಿ ಆಗುತ್ತೆ ಅಂತ. ಇನ್ನ ಹೇಳಿದ್ನಲ್ವಾ, ಇನ್ನ ನಾವು ಹೋಗೋದ್ಕಿಂತ ಮುಂಚಿತವಾಗ್ಲೇನೆ ನಾನ್ ವೆಜ್ ಯಾವುದನ್ನು ತಿನ್ಬಾರ್ದು 1 ವೀಕು. ಇನ್ನ ಹೋದ ತಕ್ಷಣ ಅಲ್ಲಿ ನಾವು 2 ಡೇಸು ಪೂಜೆ ಇರುತ್ತೆ ಇದು. ಹಾಗಾಗಿ ಮುಂಚಿತವಾಗೇನೆ ನಾವು ಹಿಂದಿನ ದಿನ ಮುಂಚಿತವಾಗ್ಲೇ ಹೋಗ್ಬೇಕು. ಸಂಜೆ ಒಂದು 4-5 ಗಂಟೆಗೆ ಹೋದ್ರುನು ನಾವು ಹೋಗೋಷ್ಟರಲ್ಲಿ ಅವರು ಎಲ್ಲ ಮಾಡಿರ್ತಾರಲ್ಲ, ನಮಗೆ ಆನ್ಲೈನಲ್ಲಿ ಬುಕ್ ಮಾಡಿದಾಗ ಒಂದು ಇದು ಕೊಟ್ಟಿರ್ತಾರೆ, ಸ್ಲಿಪ್ಪು. ಆ ಸ್ಲಿಪ್ನ ನಾವು ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಹೋಗಿ ಅಲ್ಲಿ ತೋರಿಸ್ಬೇಕು. ಕೌಂಟ್ರಲ್ಲಿ ತೋರಿಸಿದ್ರೆ ಅಲ್ಲಿ ನಮಗೆ ಅವರು ಯಾವ ರೂಮು ಅಂತ ಹೇಳ್ತಾರೆ. ಮತ್ತೆ ಜೊತೆಗೆ ಬೆಳಗ್ಗೆ ಪೂಜೆ ಮಾಡಿಸ್ಬೇಕಲ್ವಾ, ದೊಡ್ಡ ಹಾಲ್ ಇರುತ್ತೆ ಅಲ್ಲಿ ಪೂಜೆ ಮಾಡೋವಂಥದ್ದು. ಆ ಹಾಲಲ್ಲಿ ನಂಬರ್ ಹಾಕಿರ್ತಾರೆ. ಯಾವ ನಂಬರಲ್ಲಿ ಹಾಕಿರ್ತಾರೋ ಆ ಜಾಗದಲ್ಲಿ ನಾವು ಹೋಗಿ ಕುತ್ಕೋಬೇಕಾಗುತ್ತೆ. ತುಂಬಾ ಇರ್ತಾರೆ. ಒಂದು ಪೂಜೆಗೆ ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗೆ 4 ಜನ ಕುತ್ಕೋಬಹುದು. ಅಂದ್ರೆ 4 ಜನಕ್ಕೆ ಒಬ್ರು ಪುರೋಹಿತರನ್ನ ಕೊಟ್ಟಿರ್ತಾರೆ. ಒಂದು ಟಿಕೆಟ್ಗೆ ಒಬ್ರು ಪುರೋಹಿತರಂತ. ಹಾಗಾಗಿ 4 ಜನ ಕುತ್ಕೋಬಹುದು. ನಾವು ಮಕ್ಳನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು. 10 ವರ್ಷದೊಳಗಿರೋ ಮಕ್ಳನ್ನ ಪೂಜೆಗೆ ಅಲೋ ಇಲ್ಲ, ಮತ್ತೆ 60 ವರ್ಷ ಆಗಿರೋರ್ನ ಕೂರ್ಸಲ್ಲ ಅಂತ. ಮಕ್ಳು ಇಬ್ರು ಇದ್ರಲ್ವಾ, ಯಾವ ರೀತಿಯಾಗಿ ಎಲ್ಲಿ ಬಿಟ್ಟು ಹೋಗ್ಬೇಕು ಏನು ಅನ್ನೋ ಗೊಂದಲದಲ್ಲೇ ಹೋದ್ವಿ. ಬಟ್ ಏನು ಅನ್ಲಿಲ್ಲ, ಮಕ್ಳನ್ನು ಕೂರಿಸ್ಕೊಂಡೇನೆ ಪೂಜೆ ಮಾಡಿಸ್ಬೋದು ಅಂದ್ರು. ಬಟ್ ಅವರಿಗೆ ದೋಷ ಕಾಡಲ್ಲ ಅಂತ. 10 ವರ್ಷದೊಳಗಿರೋ ಮಕ್ಳಿಗೆ ಮತ್ತೆ 60 ವರ್ಷ ಮೇಲಾಗಿರೋಂಥವ್ರಿಗೆ ದೋಷ ಕಾಡಲ್ಲ ಅಂತಾರೆ. ಹಾಗಾಗಿ ಅವ್ರದ್ದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಹಾಗಾಗಿ ಬೇಡ ಅಂತ ಹೇಳಿದ್ರು ಅಷ್ಟೇನೆ. ಬಟ್ ಕೂರಿಸ್ಕೊಂಡ್ರೆ ಏನ್ ತಪ್ಪಿಲ್ಲ, ಕೂರಿಸ್ಕೋಬಹುದು ಮಕ್ಳನ್ನ. ಇನ್ನ ಅದಾದ ನಂತರ ನಾವು ಹೋಗಿರ್ತೀವಲ್ವಾ, ಹಿಂದಿನ ದಿನನೇ ಎಲ್ಲ ಹೋಗಿ ರೂಮಲ್ಲಿ ಅವತ್ತು ಸ್ಟೇ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ಮಾರ್ನಿಂಗು ಕುಮಾರಧಾರ ಅಂತ ಇದೆಯಲ್ವಾ, ಅಲ್ಲಿ ಹೋಗ್ಬಿಟ್ಟು ಹೊಳೆನ ಮುಳುಗ್ಬೇಕು ನಾವು. ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ಬಿಟ್ಟು ಆ ಪೂಜೆಗೆ 8:30 ಅಷ್ಟರಲ್ಲಿ ಅಲ್ಲಿ ಹೋಗಿ ಕುತ್ಕೋಬೇಕು ಅಂತ ಹೇಳ್ತಾರೆ. ನಾವು ಹೋಗೋ ಅಷ್ಟರಲ್ಲಿ ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿರ್ತಾರೆ. ಗೋಧಿ ಹಿಟ್ಟಲ್ಲಿ ಸರ್ಪ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಮೊಟ್ಟೆ ಮಾಡಿ, ಅರಿಶಿನ ಕುಂಕುಮ ಅಕ್ಷತೆ ಪ್ರತಿಯೊಂದನ್ನು ಪೂಜೆಗೆ ಸಂಬಂಧಪಟ್ಟಿರುವಂಥದ್ದು ಅವರೇನೆ ರೆಡಿ ಮಾಡಿರ್ತಾರೆ. ನಾವು ಏನನ್ನು ತಗೊಂಡು ಹೋಗಂಗಿಲ್ಲ. ಒಂದು ಹೂವು, ಅರಿಶಿನ ಕುಂಕುಮ ಏನೂ ಇಲ್ಲ ಫ್ರೆಂಡ್ಸ್, ಎಲ್ಲ ಅವರೇ ತಗೊಂಡಿರ್ತಾರೆ. ನಾವು ಸುಮ್ಮನೆ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ಬೇಕಷ್ಟೆ. ಹೋಗ್ಬಿಟ್ಟು ನದಿಲಿ ಸ್ನಾನ ಮಾಡ್ಬಿಟ್ಟು ಅಲ್ಲಿ ಅವ್ರು ಹೇಳಿರ್ತಾರಲ್ವಾ 8:30 ಅಷ್ಟೊತ್ತಿಗೆ ಹೋಗ್ಬೇಕು ಅಂತ. 9 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದು 1/2 an hour ಮುಂಚೆನೆ ಹೇಳಿರ್ತಾರೆ. ಹೋದ್ರೆ ಬೆಟರ್, ಒಂದು ಅರ್ಧ ಗಂಟೆ ಮುಂಚಿತವಾಗೇನೆ ಹೋದ್ರೆ ಒಳ್ಳೇದು. ಇನ್ನ ಬಂದ ತಕ್ಷಣ ಅವರು ಅಲ್ಲಿ ಸಂಕಲ್ಪ ಎಲ್ಲ ಮಾಡಿಸ್ತಾರೆ. ಸಂಕಲ್ಪ ಮಾಡಿಸಿದ್ಮೇಲೆ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು 11:30-12 ಗಂಟೆ ಆಗುತ್ತೆ ಫ್ರೆಂಡ್ಸ್ ಪೂಜೆ ಮುಗಿಯೋಷ್ಟರಲ್ಲಿ. ಮತ್ತೆ ಅದು ಮುಗಿದ ತಕ್ಷಣ ಅಲ್ಲೇ ಎದುರುಗಡೆನೆ ಸರ್ಪ ಯಾಗಶಾಲೆ ಇದೆಯಲ್ವಾ, ಅದ್ರ ಎದುರುಗಡೆನೆ ಊಟದ ವ್ಯವಸ್ಥೆನೂ ಇರುತ್ತೆ. ಅಲ್ಲಿ ಪೂಜೆ ಮಾಡ್ಸೋಂಥವ್ರಿಗೆ, ಅಂದ್ರೆ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸೋಂಥವ್ರಿಗೆ ಮಾತ್ರ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇನೆ ಮಾಡಿರ್ತಾರೆ ಅಡ್ಗೆನ, ಅದನ್ನ ತಿನ್ಕೋಬೇಕು. ಜೊತೆಗೆ ಕಾಫಿ, ಟೀ, ಹಾಲು ಎಲ್ಲ ಇರುತ್ತೆ. ಎಷ್ಟೆಷ್ಟು ದೊಡ್ಡ ಲೋಟದಲ್ಲಿ ಕೊಡ್ತಾರೆ ಗೊತ್ತಾ ಕಾಫಿ, ಟೀನೆಲ್ಲ. ಮತ್ತೆ ಊಟನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಅಳತೆ ಮೇಲೆ ಇಲ್ಲ, ಎಷ್ಟು ತಿಂತೀರೋ ತಿನ್ಬೋದು. ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಟೈಮಿಗೆ ಸರಿಯಾಗಿ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಹೊರಗಡೆ ಏನು ತಿನ್ನಂಗಿಲ್ಲ ಅಷ್ಟೇ ಪೂಜೆ ಮಾಡಿಸಿದ್ಮೇಲೆ. ಆ ಪೂಜೆ ಮುಗಿದ ತಕ್ಷಣ ನಾವು ಡೈರೆಕ್ಟ್ ಆಗಿ ಊಟಕ್ಕೆ ಹೋಗಂಗಿಲ್ಲ. ಮತ್ತೆ ಅವರೇ ಹೇಳ್ತಾರೆ, ನೀವು ಅಲ್ಲಿ ಹೋಗಿ ಪೂಜೆ ಕೂತ್ಕೊಂಡ್ರೇನೆ ಅದ್ರ ನೀತಿ ನಿಯಮ ಎಲ್ಲಾನು ಅವರೇ ಹೇಳ್ತಾರೆ. ಅಂದ್ರೆ ನೀವು ಪೂಜೆ ಏನಕ್ಕೆ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿಸ್ಬೇಕಲ್ವಾ, ಅದೆಲ್ಲ ಮಾಡ್ಸಾದ್ಮೇಲೆ ಪೂಜೆ ಮುಗಿದ್ಮೇಲೆ ಮತ್ತೆ ರೂಮಿಗೆ ಬಂದು ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆ ಹೊಳೆಲಿ ಮುಳುಗೋಗಿರ್ತೀರಲ್ವಾ, ಮತ್ತೆ ನೀವು ಹೋಗಿ ಹೊಳೆಲೆ ಏನು ಇದು ಮಾಡೋಂಗಿಲ್ಲ. ಚಿನಿ ಸೈಡ್ಗೆ ಹೋಗಪ್ಪ. ಮತ್ತೆ ಹೋಗಿ ನೀವು ಏನು ಹೊಳೆಲೇನು ಸ್ನಾನ ಮಾಡಂಗಿಲ್ಲ. ರೂಮಲ್ಲಿ ಬಂದ್ಬಿಟ್ಟು ಬಟ್ಟೆ ಮೇಲೇನೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬಟ್ಟೆ ಮೇಲೇನೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಊಟಕ್ಕೆ ಹೋಗ್ಬೇಕು ನೀವು. ಹಾಗಾಗಿ 2 ಜೊತೆ ಬಟ್ಟೆ ಇಟ್ಕೋಬೇಕಾಗುತ್ತೆ. ಅಂದ್ರೆ ಬೆಳಗ್ಗೆ ಒಂದು ಜೊತೆ ಹಾಕೊಂಡು ಹೋಗಿರ್ತೀರಲ್ವಾ, ಮತ್ತೆ ಪೂಜೆ ಮುಗಿದ್ಮೇಲೆ ಮತ್ತೆ ಸ್ನಾನ ಮಾಡಬೇಕು. ಹಂಗಾಗಿ ನಾವು 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಈ ರೀತಿ ದಿನಕ್ಕೆ ಒಂದೊಂದು ಜೊತೆ ಅಂತೇಳಿ ಬಟ್ಟೆ ಏನಾದ್ರು ತಗೊಂಡೋದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 2 ಜೊತೆ ಬಟ್ಟೆ ಒಂದು ಎಕ್ಸ್ಟ್ರಾ ಇಟ್ಕೊಂಡೋದ್ರೆ ಬೆಟರು. 1-2 ಜೊತೆ ಬೇಕಾಗುತ್ತೆ. ಇನ್ನ ಇದಾಯ್ತಲ್ವಾ ಬಟ್ಟೆದು. ಅವತ್ತಿನ ದಿನ ಅಷ್ಟೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು. ಮತ್ತೆ ಸಂಜೆ 6:30 ಹಂಗೆ, 6:30 ಇದ್ದ 7:30 ತನಕ ಮತ್ತೆ ಸ್ನ್ಯಾಕ್ಸ್ ಇರುತ್ತೆ. ಉಪ್ಪಿಟ್ಟು ಮತ್ತೆ ಅವಲಕ್ಕಿ, ಜೊತೆಗೆ ಟೀ, ಕಾಫಿ, ಹಾಲು ಆ ಥರದ್ದು ಕೊಡ್ತಾರೆ. ಇನ್ನು ಅದನ್ನ ತಿನ್ಕೊಬಂದು ರೂಮಲ್ಲೇನೆ ಇರ್ಬೇಕಾಗುತ್ತೆ. ನಾವೆಲ್ಲೂ ಆಚೆ ಎಲ್ಲ ಹೋಗಂಗಿಲ್ಲ ಸುತ್ತೋದಕ್ಕೆ. ಅಂದ್ರೆ ದೇವಸ್ಥಾನದ ಒಳಗಡೆ ಒಂದ್ಸಲ ನಾವು ಪೂಜೆ ಕೂತಿದೀವಿ ಅಂದ್ರೆ ಮತ್ತೆ ಎಲ್ಲೂ ಹೊರಗಡೆ ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ. ಮತ್ತೆ ಅಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಲ್ವಾ, ಅಲ್ಲಿಗೂ ಹೋಗಂಗಿಲ್ಲ. ಸರ್ಪ ಸಂಸ್ಕಾರ ಪೂಜೆ ಮಾಡ್ಸೋದಕ್ಕೆ ಅಂತ ಹೋಗ್ತೀವಲ್ವಾ, ಹೋಗೋದ್ಕಿಂತ ಮುಂಚಿತವಾಗಿ ನಾವು ಅದೇ ಇಲ್ಲಿ ಕುಮಾರಧಾರದಲ್ಲಿ ಸ್ನಾನ ಮಾಡ್ಬಿಟ್ಟು
ಅಲ್ಲಿ ಸರ್ಪ ಸಂಸ್ಕಾರ ಯೋಗ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿ ನಾವು ಹೋಗಿ ಪೂಜೆಗೆ ಕುತ್ಕೋಬೇಕಾಗುತ್ತೆ. ಫಸ್ಟ್ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಆದಿಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ನಂತರ ಅಲ್ಲಿಗೆ ಹೋಗ್ಬೇಕು. ಹಂಗೆ ಎಷ್ಟೇ ಕರೆಕ್ಟಾಗಿ ಹೇಳಿದ್ರು ಒಂದು ಸ್ವಲ್ಪ ಹಿಂಗೆ ಹಿಂದೆ ಮುಂದೆ ಆಗುತ್ತೆ. ಅದೇ ಫಸ್ಟ್ ಹೇಳಿದ್ನಲ್ವಾ, ಅಲ್ಲಿ ನದಿಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಅಲ್ಲಿ ಕುಮಾರ ನದಿಲಿ ಸ್ನಾನ ಮಾಡ್ಕೊಂಡು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ನಂತರ ನೀವು ಹೋಗಿ ಅಲ್ಲಿ ಪೂಜೆ ಕುತ್ಕೋಬೇಕು. ಅಷ್ಟರಲ್ಲಿ 8:30 ಅಷ್ಟರಲ್ಲಿ ಇಷ್ಟೆಲ್ಲ ಆಗಿರ್ಬೇಕು ಆಯ್ತಾ. ಇನ್ನ ಹೇಳಿದ್ನಲ್ವಾ, ಇನ್ನೆಲ್ಲ ರೂಮಿಗೆ ಬಂದು ಸಂಜೆ ಎಲ್ಲ ಕೊಟ್ಟಿರ್ತಾರೆ. ಅವತ್ತಿನ ದಿನ ಅಷ್ಟೇನೆ ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಅಂದ್ರೆ ಇಲ್ಲಿ ಬೇರೆ ಎಲ್ಲಂದ್ರೆ ಶಾಪಿಂಗ್ ಎಲ್ಲ ಮಾಡ್ಕೋಬಹುದು ಅಂತ ಹೇಳಿದ್ರು. ಈ ಕುಮಾರನ ದಾರ ನದಿ ಇದೆಯಲ್ವಾ, ಅಲ್ಲಿಂದ ಆಚೆ ಹೋಗಂಗಿಲ್ಲ. ಅದ್ರೊಳಗಡೆಯಿಂದ ಈಚೆ ಎಲ್ಲಾದ್ರೂ ಹೋಗ್ಬೋದು, ಸುತ್ತಾರ್ಬೋದು. ಬಟ್ ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ. ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ ದರ್ಶನ ಮಾಡೋದಕ್ಕೆ. ಈಚೆ ಎಲ್ಲಾದ್ರೂ ಬೇಕಿದ್ರೆ ನೀವು ಶಾಪಿಂಗ್ ಎಲ್ಲ ಮಾಡ್ಕೋಬಹುದು. ಮತ್ತೆ ಹೊರಗಡೆ ಬಜ್ಜಿ ಬೋಂಡ ಆ ಥರದ್ದು ಏನು ತಿನ್ಬಾರ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಒಳ್ಳೇದಾಗುತ್ತೆ. 2 ದಿನ ಇರೋದಕ್ಕಾಗಲ್ವಾ, ಯಾಕಂದ್ರೆ ಅಲ್ಲಿ ಹೊಟ್ಟೆ ತುಂಬ ಊಟ ಕೊಟ್ಟಿರ್ತಾರೆ. ಹಣ್ಣು ಹಂಪ್ಲು ತಿನ್ಬೋದು. ಆಮೇಲೆ ಏನು ತಿನ್ನಂಗಿಲ್ಲ ಅಂದ್ರೆ ಏನು ಅಂತ ಇಲ್ಲ. ಹಣ್ಣು ಹಾಲು ಈ ಥರದ್ದು ಕುಡಿಬೋದು ಅಷ್ಟೇ. ಹಣ್ಣುಗಳನ್ನ ಫ್ರೂಟ್ಸ್ನ ತಗೋಬೋದು. ಇನ್ನ ಅದಾಯ್ತು. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ 5:30ಗೆನೆ ಬರೋದಕ್ಕೆ ಹೇಳ್ತಾರೆ. 5:30ಗೆ ನಾವು ಅಲ್ಲಿ ಇರಬೇಕು. ಹಿಂದಿನ ದಿನ ಏನೋ 8:30ಗೆ ಹೇಳಿರ್ತಾರೆ, ಪರವಾಗಿಲ್ಲ ಹೋಗ್ಬೋದು. ಹಿಂದಿನ ದಿನ ಮತ್ತೆ ಏನು ನೆಕ್ಸ್ಟ್ ಡೇ ಏನೋ ಕುಮಾರಧಾರ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ರೂಮಲ್ಲೇನೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆಗೆ ಹೋದ್ರೆ ಆಯ್ತು. 5:30ಗೆ ಕರೆಕ್ಟಾಗಿ ಅಲ್ಲಿರ್ಬೇಕು. 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇನ್ನು ಅವತ್ತು ಅಷ್ಟೇ ಮತ್ತೆ ಏನೇನೆಲ್ಲ ಅವ್ರ ಪೂಜೆ ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲ ಮಾಡ್ತಾರೆ. ಅದು ಹೇಳೋದೆಲ್ಲ ಏನು ಬೇಡ, ಅವು ಏನೇನು ಮಾಡ್ತಾರೆ ಅಂತ ನೀವೇ ಹೋಗಿ ಕುತ್ಕೊಳ್ತೀರಲ್ವ, ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಪೂಜೆ ಮಾತ್ರ ಮನಸ್ಪೂರ್ವಕವಾಗಿ ಕುತ್ಕೊಂಡು ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ಪೂಜೆ ಮಾಡೋ ವಿಧಾನ ಎಲ್ಲ. ಮನ್ಸಿಗೆ ಒಂಥರ ಸಮಾಧಾನ ಅನ್ಸುತ್ತೆ ಪೂಜೆಲಿ ಭಾಗವಹಿಸಿದ್ಮೇಲೆ. ಇನ್ನ ಅದೆಲ್ಲ ಪೂಜೆ ಆದ್ಮೇಲೆ ಮತ್ತೆ ಬಂದ್ಬಿಟ್ಟು ನಾವು ರೂಮಿಗೆ ಬಂದ್ಬಿಟ್ಟು ಅಲ್ಲೇ ಮತ್ತೆ ನೆಕ್ಸ್ಟ್ ಡೇ ಏನೋ ನಮ್ಗಲ್ಲಿ ಊಟದ್ದು ಇದಿರಲ್ಲ. ಬೆಳಗ್ಗೆ ಮಾತ್ರ ತಿಂಡಿ ಕೊಟ್ಟಿರ್ತಾರೆ. ತಿನ್ಕೊಂಡ್ಬಿಟ್ಟು ಪೂಜೆ ಆದ್ಮೇಲೆ ಅಲ್ಲಿ ತಿನ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಮಮ್ಮ ನೆಕ್ಸ್ಟ್ ಡೇ ಊಟ ಕೊಟ್ರಾ, ತಿಂಡಿ ಕೊಟ್ರಾ? ಅವತ್ತು ಉಪ್ಪಿಟ್ಟೆ ಅಲ್ವಾ? ಕರೆಕ್ಟ್. 7 ಗಂಟೆ 7:30 ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ ಫ್ರೆಂಡ್ಸ್. 5:30ಗೆ ಕುತ್ಕೊಂಡ್ರೆ ಆಮೇಲೆ ನಾವು ಪೂಜೆ ಮುಗಿದ ನಂತರ ಮತ್ತೆ ರೂಮಲ್ಲೇ ಬಂದ್ಬಿಟ್ಟು 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತಲ್ಲ. ಹೌದೌದು. ಪೂಜೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಗೋಮಾತೆ ಇರುತ್ತೆ. ಮತ್ತೆ ಬ್ರಹ್ಮಚಾರಿಗಳು ಇರ್ತಾರಲ್ಲ ಮಮ್ಮಲ್ಲ, ಇಲ್ಲೇನ್ರಿ ಬ್ರಹ್ಮಚಾರಿಗಳು ಇರ್ತಾರೆ. ಅವ್ರದ್ದು ಅಷ್ಟೇ, ಅವ್ರಿಗೂ ಸ್ವಲ್ಪ ಕಾಣಿಕೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ಪಡೆದು ಮತ್ತೆ ಈ ಕಡೆ ಹಸುಗಳನ್ನ ಕರ್ಕೊ ಬಂದಿರ್ತಾರೆ ಗೋಮಾತೆನ. ಆ ಗೋಮಾತೆಗೂ ಅಷ್ಟೇ ಅದ್ರದ್ದು ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಆಮೇಲೆ ನಾವು ತಿಂಡಿ ತಿನ್ನಕ್ ಹೋಗ್ಬೇಕು. ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟು ರೂಮಿಗೆ ಬಂದು ಇನ್ನ ಅಲ್ಲಿ ಎಲ್ಲ ಇನ್ನೇನೆಲ್ಲ ಬ್ಯಾಗ್ ಲಗೇಜ್ ಅಂದ್ರೆ ಊರಿಗೆ ವಾಪಸ್ ಹೋಗೋದಿದ್ರೆ ಎಲ್ಲ ನೀವು ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಬಿಟ್ಟು ರೂಮಲ್ಲೇ ಇಟ್ಬಿಟ್ಟು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬರೋವಂಥದ್ದು. 12 ಗಂಟೆಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಆಗುತ್ತೆ ಆಯ್ತಾ, ಸುಬ್ರಹ್ಮಣ್ಯದ ಸ್ವಾಮಿದು. ಅಷ್ಟರಲ್ಲಿ ನೀವು ಬಂದ್ಬಿಟ್ಟು ಫಸ್ಟ್ ಸಂಕಲ್ಪ ಮಾಡಿಸ್ಬೇಕಲ್ಲಿ. ಈ ಚೀಟಿ ಹೋಗಿ ಕೊಟ್ರೆ ಅಲ್ಲಿ ಸಂಕಲ್ಪ ಮಾಡ್ತಾರೆ, ಏನು ಪೂಜೆ ಮಾಡಿಸ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ಕಾಣಿಕೆನ 100, 200 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಕೊಟ್ಬಿಟ್ಟು ಸಂಕಲ್ಪನ ಮಾಡಿಸಿ ನಂತರ ನೀವು ದೇವ್ರ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ದೇವ್ರ ದರ್ಶನಕ್ಕೆ ಹೋಗಿ ಬಂದ್ಮೇಲೆ ನಾಗ ಪ್ರತಿಷ್ಠಾ ಪೂಜೆ ನಡೆಯುತ್ತೆ. ಅದರಲ್ಲಿ ಭಾಗವಹಿಸ್ಲೇಬೇಕು. ಅದನ್ನ ಆ ಪೂಜೆನ ಮುಗಿಸ್ಕೊಬಿಟ್ಟು ಅವರೊಂದು ಪ್ರಸಾದನ ಕೊಡ್ತಾರೆ. ತೆಂಗಿನಕಾಯಿ ಮತ್ತೆ ಒಂದು ಅದೇನು ಚಕ್ಕೆ ತರ ಏನೋ ಕೊಡ್ತಾರೆ. ಅದನ್ನೆಲ್ಲ ಪ್ರಸಾದವಾಗಿ ಕೊಡ್ತಾರೆ. ಅದನ್ನ ತಗೊಬಂದು ಮನೇಲಿ ಏನಾದ್ರು ಸ್ವೀಟ್ ಪ್ರಸಾದ ಮಾಡ್ಕೊಂಡು ತಿನ್ನೋದು. ಅದು ಬೇರೆಯವ್ರಿಗೆ ಯಾರಿಗೂ ಕೊಡಂಗಿಲ್ಲ. ಅದು ಮನೆಯವ್ರು ಮಾತ್ರ ತಿನ್ಬೇಕು ಅದ್ರಲ್ಲಿ ಮಾಡಿರೋಂಥ ಪ್ರಸಾದನ. ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ಬೇಕಾಯ್ತಾ. ಇನ್ನೇನು ಅಷ್ಟೇ ಅಲ್ವಾ. ಆಮೇಲೆ ಇನ್ನೇನು ಅಂತಂದ್ರೆ ದೇವಸ್ಥಾನಕ್ಕೆ ಇದಿಷ್ಟೆಲ್ಲ ಆದ್ಮೇಲೆ ಮತ್ತೆ ನಾವು ಮುಂಚಿತವಾಗ್ಲೇ ದೇವ್ರ ದರ್ಶನ ಮಾಡ್ಕೊಂಡಿರ್ತೀವಲ್ವಾ. ಹಾಗಾಗಿ ನಾಗ ಪ್ರತಿಷ್ಠೆ ಪೂಜೆ ನೋಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಊಟಕ್ಕೆ ಹೋಗೋವಂಥದ್ದು. ಮತ್ತೆ ಅಲ್ಲೇನು ಇದಿಲ್ಲ, ದೇವಸ್ಥಾನದಲ್ಲಿ ಏನು ಊಟ ಕೊಡ್ತಾರೋ ಅದನ್ನೇ ತಿನ್ಕೊಂಡ್ಬಿಟ್ಟು
ಡೈರೆಕ್ಟ್ ಆಗಿ ಮನೆಗೆ ಬರುವಂತದ್ದು. ಪೂಜೆ ಮುಗಿದ್ಮೇಲೆ ಮತ್ತೆ ನಾವೆಲ್ಲೂ ಹೋಗಂಗಿಲ್ಲ, ಡೈರೆಕ್ಟ್ ಆಗಿ ಮನೆಗೆ ಬರ್ಬೇಕು. ಮತ್ತೆ ಯಾವ ದೇವಸ್ಥಾನ ಅದು ಇದು ಏನು ಮತ್ತೆ ಹೊರಗಡೆ ಎಲ್ಲ ತಿನ್ನೋದು ಅದೆಲ್ಲ ಮಾಡಬಾರ್ದು. ಮನೆಗೆ ಬಂದ್ಬಿಟ್ಟು ಊಟನ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಪೂಜೆದೆಲ್ಲ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕೇಳ್ಬೋದು. ಬಿಟ್ಟಿದ್ದೀನೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದೀನಿ ಅನ್ಕೊಂಡಿದೀನಿ. ಇನ್ನೇನಾದ್ರೂ ಇದ್ರಲ್ಲಿ ಬಿಟ್ಟಿದ್ರೆ ಹೇಳಿ ಆಯ್ತಾ, ಅಥವಾ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೂ ಕೇಳಿ. ಇನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದೀನಿ. ಕ್ಲಿಪ್ಪಿಂಗ್ ಈ ವಿಡಿಯೋದಲ್ಲಿ ಯಾವುದನ್ನು ನಾನು ಆ್ಯಡ್ ಮಾಡಕ್ ಹೋಗಿಲ್ಲ. ದೇವಸ್ಥಾನ ವಿಸಿಟ್ ಏನಾದ್ರು ಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.